ಕಿರ್ಚಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ರೇಗಾಡ್ತಿರ್ತಾರೆ, ನಮ್ಮ ಮೇಲೆ ಅನ್ನೆಸೆಸರಿ ಬೈತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು? ಭಾಳಷ್ಟು ಬಾರಿ ಸಿಂಹ ಗರ್ಜನೆ ಮಾಡಲ್ಲ ಅಲ್ವಾ, ಭಾರಿ ಸೈಲೆಂಟಾಗಿರುತ್ತೆ. ಸಂದರ್ಭಗಳು ಬಂದಾಗ ಮಾತ್ರ ಸಿಂಹ ಗರ್ಜನೆ ಮಾಡೋದು, ಹೌದಾ? ನಾವು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾವುದೇ ವ್ಯಕ್ತಿ ಕಿರ್ಚಾಡ್ತಿದ್ದಾನೆ, ಕೂಗಾಡ್ತಿದ್ದಾನೆ, ಸಿಟ್ಟು ಮಾಡ್ತಿದ್ದಾನೆ ನಿಮ್ಮ ಮೇಲೆ ಅಂತ ಹೇಳಿದ್ರೆ ಯಾವತ್ತೂ ನೀವು ಸಡನ್ನಾಗಿ ರಿಯಾಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಡ್ರಿನಲಿನ್ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ. ಯಾರು ಕೂಗಾಡ್ತೀನಲ್ಲ ಆ ವ್ಯಕ್ತಿದು ಅಡ್ರಿನಲಿನ್ ರಶ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಕಾರ್ಟಿಸೋಲು. ಹಾಗೆ ಕೈ ಕಾಲೆಲ್ಲ ನಡುಗ್ತಿರುತ್ತೆ, ಸಿಟ್ಟು ಜಾಸ್ತಿ ಇರುತ್ತೆ. ಕೂಗಾಡೋನಿಗೂ ಅಷ್ಟೇ, ನೀವು ಕೇಳಿಸ್ಕೊಂತಿರ್ತೀರಲ್ಲ ಅವ್ರಿಗೂ ಅಷ್ಟೇ, ಆ ಸಿಟ್ಟಿನ ಪ್ರತಾಪ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಆ ಸಿಟ್ಟನ್ನು ನಾವು ಎಕ್ದಮ್ ಕಂಟ್ರೋಲ್ ಮಾಡಿಬಿಡ್ಬೇಕು. ಅದೇ ಜಾಣ್ತನ. ನೀವು ರಿಯಾಕ್ಷನ್ ಕೊಡೋಕ್ಕೆ ಹೋಗಬಾರ್ದು, ಸೈಲೆಂಟ್ ಆಗಿಬಿಡ್ಬೇಕು. ಎಷ್ಟು ನಿಮಿಷ ಸೈಲೆಂಟ್ ಆಗಬೇಕು? ಅವ್ನು ಬೈಲಿ, ಅವ್ನು ಕೂಗಾಡಲಿ, ಅವ್ನು ಸಿಟ್ಟು ಮಾಡಲಿ, ಒಂದು 3 ರಿಂದ 5 ನಿಮಿಷ ಸುಮ್ಮನೆ ಮೈಂಡಿಗೆ ಪಾಸ್ ಕೊಟ್ಬಿಡಿ ಅಷ್ಟೆ. ಅವ್ನು ಬೈತಾನ, ಸಿಟ್ಟು ಮಾಡ್ತಾನ, ಕೂಗಾಡ್ತಾನ, ಸೈಲೆಂಟ್ ಆಗಿಬಿಡಿ.